Hello dear students, welcome to Common Chemistry. This is Praveen Bukka. Today we are starting organic chemistry. So in this organic chemistry, I am taking all the bits of organic chemistry that whatever the prescribed syllabus is mentioned by JEE and NEET, all those topics I am covering in upcoming lectures. So I hope you understand the importance of this series. Okay, so my request in all of you that please maintain my notes and please follow all the classes, and that will be helpful for your upcoming days. So first of all, please give up all your fears, and one thing I will clear you: whatever I am teaching, it is everything is mentioned in your syllabus. Okay, so let us begin with the first topic of the first year, that is organic chemistry. So through the basics of organic chemistry, we will start this lecture. So what is organic chemistry? Organic chemistry ಅಂದರೇನು? See what happens here. It is a branch of science that deals with the study of carbon and its compounds. ಕಾರ್ಬನ್ ಮತ್ತೆ ಅದರ ಕಂಪೌಂಡ್ಗಳ ಬಗ್ಗೆ ಸ್ಟಡಿ ಮಾಡುವಂತಹ ಒಂದು ಕೆಮಿಸ್ಟ್ರಿ ಏನಿದೆ ಅಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಸ್ಟಡಿ ಆಫ್ carbon and its compound ಅವುಗಳ ಕಂಪೌಂಡ್ಗಳ ಬಗ್ಗೆ ಸ್ಟಡಿ ಮಾಡೋದು. ಓಕೆನಾ? ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸಿ ವಾಟ್ ಹ್ಯಾಪನ್ಸ್, before it was believed that organic compounds are prepared by living things. So this was the concept. ಈ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟಿದ್ದಪ್ಪ ಅಂದ್ರೆ ಬರ್ಜಿಲಿಯಸ್ ಅನ್ನೋ ಸೈಂಟಿಸ್ಟ್ ಕೊಡ್ತಾನೆ. There was a scientist called Berzelius. So he is the one who gave the vital force theory. So through this vital force theory, ಅವನು ಏನು ಹೇಳ್ದ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಗಳನ್ನ ಕೇವಲ ಲಿವಿಂಗ್ ಥಿಂಗ್ಸ್ಗಳು ಮಾತ್ರ ತಯಾರು ಮಾಡಬಹುದು, ನಾನ್ ಲಿವಿಂಗ್ ಥಿಂಗ್ಸ್ಗಳನ್ನ ಮುಖಾಂತರ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ prepared. Organic compounds are synthesized only by living things, through ಒಂದು ಮಿಸ್ಟೀರಿಯಸ್ ಫೋರ್ಸ್ ಅಂತ ಹೇಳ್ದ. through a mysterious force ಆ ಮಿಸ್ಟೀರಿಯಸ್ ಫೋರ್ಸಿಗೆ ಅವನೇನಂತ ಕರೀತಾನಪ್ಪ ಅಂದ್ರೆ ವೈಟಲ್ ಫೋರ್ಸ್ ಅಂತ ಕರೀತ. ಮಿಸ್ಟೀರಿಯಸ್ ಫೋರ್ಸ್ ಕಾಲ್ಡ್ ವೈಟಲ್ ಫೋರ್ಸ್. ಈ ಮಿಸ್ಟೀರಿಯಸ್ ಫೋರ್ಸಿಗೆ ಅವನೇನಂತ ಕರೀದ ಅಂದ್ರೆ ವೈಟಲ್ ಫೋರ್ಸ್ ಅಂತ ಕರೆದ. ಓಕೆನಾ? ಸೊ ಹಾಗಾದ್ರೆ ಇವನ್ ಪ್ರಕಾರ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಸಿಂಥಸಿಸ್ ಬೈ ಓನ್ಲಿ ಲಿವಿಂಗ್ ಥಿಂಗ್ಸ್. ಮತ್ತೊಂದು ಸ್ಟೇಟ್ಮೆಂಟ್ ಏನ್ ಕೊಡ್ತಾನಪ್ಪ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಡು ನಾಟ್ synthesized by ಅಥವಾ synthesized from ಇದನ್ನು ಲಿವಿಂಗ್ ಬೈ ಅನ್ನೋದಕ್ಕಿಂತ ಫ್ರಾಮ್ ಮಾಡ್ಕೊಳ್ಳಿ. ಓನ್ಲಿ ಫ್ರಾಮ್
ಓಕೆನಾ. ಇಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಡು ನಾಟ್ synthesize ಫ್ರಮ್ inorganic compounds. Inorganic compounds. ಓಕೆನಾ. ಸೊ ಡು ನಾಟ್ ಸಿಂಥಸೈಸ್ಡ್ ಬೈ inorganic compounds ಅಂತ ಹೇಳಿದ್ರು. ಇನ್ ಲ್ಯಾಬೊರೇಟರಿ ಅಥವಾ ಇನ್ ಲ್ಯಾಬ್ ಅಂದ್ರೆ ಇನ್ ವಿವೋ ಇನ್ ವಿಟ್ರೋ ಈ ರೀತಿ ಅಂತ ಕರಿತೀವಿ. ಸೊ ನಮಗೆ ಲ್ಯಾಬ್ ಅಲ್ಲಿ ಹೊರಗಡೆ, ಲ್ಯಾಬ್ ಅಂದ್ರೆ ಲಿವಿಂಗ್ ಥಿಂಗ್ಸ್ ಬಿಟ್ಟು ನಾನ್ ಲಿವಿಂಗ್ ಥಿಂಗ್ಸ್ ನಿಂದ ಇನ್ಫ್ಯಾಕ್ಟ್ ಲ್ಯಾಬೊರೇಟರಿ ಒಳಗಡೆ ನಮಗೆ ತಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಯಾರು? ಬರ್ಜಿಲಿಯಸ್ ಅನ್ನೋರು. ಓಕೆನಾ. ಸೊ ಹೀಗಾಗಿ ಇದಕ್ಕೆ ನಾವೇನಂತ ಕರೆದ್ವಿ ಅಂದ್ರೆ ವೈಟಲ್ ಫೋರ್ಸ್ ಥಿಯರಿ ಅಂತ ಕರೆದ್ವಿ. ಸೊ ದಿಸ್ ವಾಸ್ ದ ಮಿತ್. ಅದನ್ನ ಫಸ್ಟ್ ಟೈಮ್ ದೂರಪಡಿಸಿದನು ಯಾರಪ್ಪ ಅಂದ್ರೆ ಊಲರ್ ಅನ್ನೋ ಸೈಂಟಿಸ್ಟ್ ಬರ್ತಾನೆ. ದೇರ್ ವಾಸ್ ಅ ಸೈಂಟಿಸ್ಟ್ ಹೂ ಮೇಡ್ ಎ ಕ್ಲಿಯರ್ ಸ್ಟೇಟ್ಮೆಂಟ್ ದಟ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಸಿಂಥಸೈಸ್ಡ್ ಥ್ರೂ ದ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ತೋರಿಸ್ಕೊಟ್ಟ. ಸೊ ದೇರ್ ವಾಸ್ ಅ ಸೈಂಟಿಸ್ಟ್ ಕಾಲ್ಡ್ ಊಲರ್. ನೆಕ್ಸ್ಟ್ ಯಾರು ಬರ್ತಾರೆ? ಊಲರ್ ಬರ್ತಾರೆ. ಸೊ ಊಲರ್ ಏನ್ ಮಾಡ್ತಾರೆ? he synthesized first organic compound on the first organic compound ಅನ್ನ synthesize ಮಾಡಿ called urea. ಯಾವ ಕಾಂಪೌಂಡ್ ಇದು? ಇದು ಬಂದು ಯೂರಿಯಾ. ಫ್ರಾಮ್ inorganic compound called ammonium cyanate. ಅಮೋನಿಯಂ ಸೈನೈಟ್ ಇಂದ ಏನ್ ಮಾಡ್ತಾರೆ ಇವರು? ಸಿಂಥಸೈಸ್ ಮಾಡ್ತಾರೆ. ಓಕೆನಾ. ಅಮೋನಿಯಂ ಸೈನೈಟ್ ಇಸ್ ಎ ಬೇಸಿಕಲಿ ಇನ್ಆರ್ಗ್ಯಾನಿಕ್ ಕಂಪೌಂಡ್. ಇದರ ಮುಖಾಂತರ ಏನ್ ತಯಾರು ಮಾಡ್ತಾರೆ ಅವರು? ಅದನ್ನು ಲ್ಯಾಬೊರೇಟರಿ ಒಳಗಡೆ ತಯಾರು ಮಾಡಿದ್ರು. ಸೊ he proved Berzelius wrong and said that we can able to synthesize organic compound through the inorganic compound. There were no such mysterious force ಅನ್ನೋದನ್ನ ತೋರಿಸ್ಕೊಟ್ರು. ಸೊ he gave a reaction. He made a reaction between NH4CNO. ಇದಕ್ಕೆ ಏನಂತ ಕರೀತಾರೆ? ಅಮೋನಿಯಂ ಸೈನೈಟ್. ಈ ಅಮೋನಿಯಂ ಸೈನೈಟಿಗೆ ಹೀಟ್ ಮಾಡ್ತಾರೆ. He just heat the ammonium cyanide and it will undergo rearrangement. And it will form our first synthetic organic compound called yaudidu? This will be our urea. And this is our ammonium cyanide. Understood? So this is about the small historical aspect of organic chemistry. ಸೊ ಹಾಗಾದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನು? ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನಿರ್ತಾವ ಅಂದ್ರೆ ದೀಸ್ ಆರ್ ಹೈಡ್ರೋಕಾರ್ಬನ್ ಅಂಡ್ ಡೆರಿವೇಟಿವ್ಸ್. ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ OC ಅಂದ್ರೆ ಏನಪ್ಪಾ? OC ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್. ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ hydrocarbons and their derivatives. ಹೈಡ್ರೋಕಾರ್ಬನ್ ಮತ್ತು ಅವುಗಳ ಡೆರಿವೇಟಿವ್ಸ್ ಗಳಿವೆ. ಅವುಗಳಿಗೆ ನಾವೇನಂತ ಕರಿತಿದೀವಿ? we calling as a hydrocarbons. Okay, so this is about the organic compounds. Now let us enter into our organic chemistry. Organic chemistry study ಮಾಡಬೇಕಂದ್ರೆ we have to study a first thing, that is characteristics of carbon atom. So why should we study only carbon? ಕಾರ್ಬನ್ ಏಕೆ ಓದಬೇಕು ಅಲ್ವಾ?
ಮತ್ತೊಂದು ಇನ್ನೊಂದು ಇದು ಓದ್ಬೋದಿತ್ತಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ವೈ ವಿ ಆರ್ ಸ್ಟಡಿಂಗ್ ಕಾರ್ಬನ್ ಅಂಡ್ ವೈ ಆಲ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಇದನ್ನ ತಿಳ್ಕೊಬೇಕಂದ್ರೆ ಇದರ ಮೊದಲನೇ ಕ್ಯಾರೆಕ್ಟರ್ ನಾವು ಅರ್ಥ ಮಾಡ್ಕೋಬೇಕು. ಇದರ ಮೊದಲನೇ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ದಟ್ ಈಸ್ ಟೆಟ್ರಾ ವ್ಯಾಲೆನ್ಸಿ. ಯಾವ ವ್ಯಾಲೆನ್ಸಿ ಇದು? ಟೆಟ್ರಾ ವ್ಯಾಲೆನ್ಸಿ. ವಾಟ್ ಈಸ್ ಟೆಟ್ರಾ ವ್ಯಾಲೆನ್ಸಿ? ಟೆಟ್ರಾ ಅಂದ್ರೆ ಎಷ್ಟು? 4. ಸೊ ಕಾರ್ಬನ್ ಹ್ಯಾಸ್ ಎ 4 ವ್ಯಾಲೆನ್ಸಿ ಅಂತ ಹೇಳ್ಬೋದು. ಓಕೆನಾ? ಸೊ ಲೆಟ್ ಅಸ್ ಎಕ್ಸಾಮಿನ್ ದಿಸ್ ಟೆಟ್ರಾ ವ್ಯಾಲೆನ್ಸಿ ಥ್ರೂ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ವಾಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ carbon? Electronic configuration of carbon is 1s2, 2s2 and 2p2. So it is 1s2, ಇದು ಬಂದು 1s2 ಇದೆ, 2s2 ಇದೆ ಮತ್ತೆ 2p2 ಇದೆ. So these are outermost orbitals. So we are considering only outermost orbital here, 2s2 and 2p2. outermost orbital ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದಾವೆ? 4 ಎಲೆಕ್ಟ್ರಾನ್ಸ್ಗಳಿದೆ. how many electrons we have? 4 electrons. ಓಕೆನಾ? now what happens? see, ನಾನು ಅದನ್ನೇ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ನೋಡಿದಾಗ we can able to see that there is only 2 electrons in ground state. 2 ಅನ್ಪೇರ್ಡ್ ಇದೆ. ಸೊ ಇದ್ರ ಮುಖಾಂತರ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಕಾರ್ಬನ್ ಹ್ಯಾಸ್ ಕೋವ್ಯಾಲೆನ್ಸಿ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು? 2 ಅಂತ ಹೇಳ್ಬೋದು. ನಾವು ಇನ್ ಎಕ್ಸೈಟೆಡ್ ಸ್ಟೇಟ್ ಒಳಗಡೆ ಎಕ್ಸೈಟೆಡ್ ಸ್ಟೇಟ್ ಆಫ್ ಇದು ಗ್ರೌಂಡ್ ಸ್ಟೇಟ್ ಅಂತ ತಿಳ್ಕೋಣ. ಇದು ಯಾವುದು? ಗ್ರೌಂಡ್ ಸ್ಟೇಟ್. ಓಕೆನಾ? ಎಕ್ಸೈಟೆಡ್ ಸ್ಟೇಟ್ ಒಳಗಡೆ electronic configuration of carbon is something like this. whenever excite ಆಗ್ತದೆ, ಇಲ್ಲಿದ್ದು ಒಂದು ಎಲೆಕ್ಟ್ರಾನ್ ಏನಾಗ್ತದೆ? it will shift to the p ಸಬ್ಶೆಲಿಗೆ ಶಿಫ್ಟ್ ಆಗ್ತದೆ. now it will become like this. so we can able to see there is a 2s1 and 2p3. here comes there is a improvement in the covalency of carbon. covalency of the carbon ಬಂದು ಎಷ್ಟಾಗುತ್ತೆ? now it will become 4. covalency of the carbon will become 4. so 4 ಆದ ಕೂಡಲೇ ನಾವು ಏನಂತ ಹೇಳ್ಬೋದಪ್ಪ ಅಂದ್ರೆ we have how many number of availability of electrons here? there are 4 electrons are available for bonding. there are 4 electrons are available for bonding ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಟೆಟ್ರಾ ವ್ಯಾಲೆನ್ಸಿ. ಸೊ ಥ್ರೂ ದ ಟೆಟ್ರಾ ವ್ಯಾಲೆನ್ಸಿ ನಮ್ಗೆ ಏನ್ ನೋಡ್ಲಿಕ್ಕೆ ಸಿಗುತ್ತಪ್ಪ ಅಂದ್ರೆ ಟೆಟ್ರಾ ವ್ಯಾಲೆನ್ಸಿ ಮುಖಾಂತರ ಮತ್ತೊಂದು ಕಾರ್ಬನ್ ಜೊತೆ ಯಾವ ರೀತಿ ಬಾಂಡ್ ಫಾರ್ಮೇಶನ್ ಮಾಡ್ತದೆ ಅನ್ನೋದನ್ನ ನಮಗೆ ನಾಲೆಜ್ ಬರುತ್ತೆ. ಥ್ರೂ ದ ಟೆಟ್ರಾ ವ್ಯಾಲೆನ್ಸಿ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ how many multiple bond a carbon can form with another carbon. okay na? so tetravalency ಮುಖಾಂತರ ನಾವೇನ್ ಮಾಡಬಹುದು? ಬಾಂಡ್ ಅನ್ನ ಫಾರ್ಮೇಶನ್ ಮಾಡಬಹುದು ಅಂತ ಕೂಡ ತೋರಿಸ್ಕೊಡ್ತು. ಕಾರ್ಬನ್ ಬಾಂಡ್ ಫಾರ್ಮೇಶನ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತು. ಎಂತ ಬಾಂಡ್? ಮಲ್ಟಿಪಲ್ ಬಾಂಡ್ಸ್ ಅನ್ನ ತೋರಿಸ್ಕೊಡ್ತು. ಸಿ ಏನಾಗ್ತದೆ ನೋಡಿ, if I take an example here, ಇದು ಒಂದು ಕಾರ್ಬನ್ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಕಾರ್ಬನ್ ಮಧ್ಯೆ ಟೆಟ್ರಾವ್ಯಾಲೆನ್ಸಿ ಇಂದ ಸಿಂಗಲ್ ಬಾಂಡ್ ತಯಾರು ಮಾಡಬಹುದು. ಮತ್ತೊಂದು ಕಾರ್ಬನ್ ಜೊತೆ ಡಬಲ್ ಬಾಂಡ್ ಕೂಡ ತಯಾರು ಮಾಡ್ಕೋಬಹುದು, ಮತ್ತೊಂದು ಟ್ರಿಪಲ್ ಬಾಂಡ್ ಕೂಡ ತಯಾರು ಮಾಡ್ಕೋಬಹುದು. ಸೊ ಈ ರೀತಿ ಅದು ಹೇಳ್ಕೊಡ್ತು. ಓಕೆನಾ? ಹಾಗಾದ್ರೆ ಇಫ್ ಐ ಸೇ ಅಬೌಟ್ ದ ಟೆಟ್ರಾವ್ಯಾಲೆನ್ಸಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಎಲ್ಲದ್ರ ಬಗ್ಗೆ ನಾವು ಮುಂದೆ ಹೋಗೋಣ. ಸುಮ್ಮನೆ ಟೆಟ್ರಾವ್ಯಾಲೆನ್ಸಿ ಬಗ್ಗೆನೇ ಮಾತಾಡಿದ್ರೆ ನೋಡಿ, 2 ಬಾಂಡ್ಗಳು ಪ್ಲೇನ್ ಮೇಲೆ ಇರುತ್ತೆ, ಒಂದು ಬಾಂಡು ಪ್ಲೇನ್ ಹಿಂದ್ಗಡೆ ಇರುತ್ತೆ, ಮತ್ತೊಂದು ಬಾಂಡು ಪ್ಲೇನ್ ಮುಂದ್ಗಡೆ ಇರುತ್ತೆ. ಓಕೆನಾ? ಈ ರೀತಿಯಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಬಾಂಡ್ ಆಂಗಲ್? ಬಾಂಡ್ ಆಂಗಲ್ ವಿಲ್ ಬಿ 109.5 ಡಿಗ್ರಿ. ಈ ರೀತಿಯಾಗಿ ನಾವು ಏನ್ ಹೇಳ್ಬೋದಪ್ಪ ಅಂದ್ರೆ
we can able to predict the shape of the particular type of bond. Suppose sp3 hybridized idre what will be the shape, sp2 idre what will be the shape, sp idre what will be the shape ಅನ್ನೋದನ್ನು ಕೂಡ ಹೇಳ್ಬಹುದು. ಹಾಗಾದ್ರೆ ಇಲ್ಲಿ ನಾವು ಏನು ಕಲ್ಕೊಂಡ್ವಿ ಅಂದ್ರೆ ಒಂದು ಯೂನಿಕ್ ಪ್ರಾಪರ್ಟಿ ಕಲ್ಕೊಂಡ್ವಿ. ಯಾವ ಪ್ರಾಪರ್ಟಿ ಕಲ್ಕೊಂಡ್ವಿ? ಯೂನಿಕ್ ಪ್ರಾಪರ್ಟಿ. ಇಲ್ಲಿ ಬರೆದು ಬಿಡ್ತೀನಿ. ಒಂದು ಯೂನಿಕ್ ಪ್ರಾಪರ್ಟಿ ಕಲ್ಕೊಂಡ್ವಿ. ಆ ಯೂನಿಕ್ ಪ್ರಾಪರ್ಟಿ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾರ್ಬನ್ ಇಸ್ ಫಾರ್ಮಿಂಗ್ ಬಾಂಡ್ ವಿತ್ ಅನದರ್ ಕಾರ್ಬನ್. ಓಕೆನಾ? ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಕೆಟನೇಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಕೆಟನೇಷನ್. ಓಕೆ, ಸೊ ಕೆಟನೇಷನ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ದ ಕಾರ್ಬನ್ ಆಗ್ತದೆ. ಇಟ್ ಈಸ್ ದಿ ಸೆಲ್ಫ್ ಲಿಂಕಿಂಗ್, it is the self-linking property of the carbon, self-linking property of the carbon atom. ಇದಕ್ಕೆ ನಾವೇನಂತ ಕರಿತೀವಿ? ಕೆಟನೇಷನ್ ಅಂತ ಕರಿತೀವಿ. ಓಕೆ, ಕೆಟನೇಷನ್ ಮುಖಾಂತರ ನಮಗೇನು ನೋಡ್ಲಿಕ್ಕೆ ಸಿಗ್ತದೆ ಅಂದ್ರೆ we can able to see whether a carbon can form open chain, ಕ್ಲೋಸ್ ಚೈನ್. ಓಕೆನಾ? ಓಪನ್ ಚೈನ್ ಫಾರ್ಮೇಶನ್ ಮಾಡ್ತಾ ಇದೆಯೋ, ಕ್ಲೋಸ್ ಚೈನ್ ಫಾರ್ಮೇಶನ್ ಮಾಡ್ತಾ ಇದೆಯೋ, ಅಥವಾ ಒಂದು ಪರ್ಟಿಕ್ಯುಲರ್ ಟೈಪ್ ಆದಂತ ಹೇಳಿದ್ನಲ್ಲ ಇವಾಗಲೇ, ಯಾವ ಶೇಪ್ ಕೊಡ್ತಾ ಇದೆ, ಇನ್ ವಿಚ್ ಶೇಪ್ ಇಟ್ ಈಸ್ ಫಾರ್ಮಿಂಗ್ ಅನ್ನೋದನ್ನು ಕೂಡ ನಮಗೆ ತಿಳಿತದೆ. ಐ ವಿಲ್ ಸೇ ಲೆಟ್ ಅಸ್ ಸೇ ಹೀಗೆ. So through the bonds we can able to see whether it is a forming open chain carbon compound, closed chain carbon compound, or a particular shape of the compound ಅನ್ನೋದನ್ನ ನಾವು ಕೆಟನೇಷನ್ ಪ್ರಾಪರ್ಟಿ ಮುಖಾಂತರ ತಿಳ್ಕೋಬಹುದು. ಸರಿನಾ? Now next come to the a particular ಪ್ರಾಪರ್ಟಿ ಅನ್ನೋದಕ್ಕಿಂತ ಕೆಟನೇಷನ್ ಫಾರ್ಮೇಶನ್ ಏಕೆ ಆಗ್ತದೆ, ರೀಸನ್ ಬಿಹೈಂಡ್ ದ ಕೆಟನೇಷನ್ ಅನ್ನೋದನ್ನು ಕೂಡ ನೋಡಬಹುದು. ರೀಸನ್ ಫಾರ್ ಕೆಟನೇಷನ್. ವಾಟ್ ಈಸ್ ದ ರೀಸನ್ ಫಾರ್ ದ ಕೆಟನೇಷನ್ ಅಂದ್ರೆ ಸಿಂಪ್ಲೆಸ್ಟ್ ರೀಸನ್. ಯಾಕೆ ಕಾರ್ಬನ್ ಮತ್ತೊಂದು ಕಾರ್ಬನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ತದೆ? ವೈ ಡು ಆಲ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಕಾರ್ಬನ್ ಅಂಡ್ ಹೈಡ್ರೋಜನ್? ವೈ ಕಾಂಟ್ ಬಿ ಎ ಸಿಲಿಕಾನ್? ವೈ ಕಾಂಟ್ ಬಿ ಎ ನೈಟ್ರೋಜನ್? ವೈ ಕಾಂಟ್ ಬಿ ಎ ಫಾಸ್ಫರ್, ನೈಟ್ರೋಜನ್, ಸಿಲಿಕಾನ್? ಈ ರೀತಿ ಯಾಕೆ ರಿಂಗ್ ಇರಬಾರ್ದು? ಯಾಕೆ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಸಿಸ್ಟಮ್ಗಳು ಇರಬಾರ್ದು ಅನ್ನೋದನ್ನ ಒಂದು ಕ್ವಶನ್ ಅರೈಸ್ ಆಗ್ತದೆ. ಸೊ ಅದಕ್ಕೆ ಸಿಂಪಲ್ ಆನ್ಸರ್ ಏನಪ್ಪಾ ಅಂದ್ರೆ ಬಾಂಡ್ ಎನರ್ಜಿ ಮುಖಾಂತರ ಹೇಳ್ಬೋದು. ನೋಡಿ, ಕಾರ್ಬನ್ ಕನ್ಸಿಡರೇಷನ್ ಮಾಡೋಣ, ಸಿಲಿಕಾನ್ ಮಾಡೋಣ, ಅದೇ ರೀತಿ ನೈಟ್ರೋಜನ್ ಮಾಡೋಣ, ಅದೇ ರೀತಿ ಫಾಸ್ಫರಸ್ ಮಾಡೋಣ. ನೀವು ಫಾಸ್ಫರ್ ನೋಡಿದಾಗ ವಾಟ್ ಈಸ್ ದ ಬಾಂಡ್ ಎನರ್ಜಿ? ಬಾಂಡ್ ಎಂಥಾಲ್ಪಿ ಅಂದ್ರೆ ಗೊತ್ತು, ಬಾಂಡ್ ಎನರ್ಜಿ ಅಂದ್ರೆ ಗೊತ್ತಲ್ಲ. ಸೊ ವಿ ಆರ್ ಟೇಕಿಂಗ್ ಇನ್ ಕಿಲೋ ಕ್ಯಾಲರೀಸ್, ಅಂದ್ರೆ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ when a bond is broken down. 1 mole of bond ಇರಬಹುದು. For nitrogen it is 39, for silicon it is 54, but for the carbon it is around 85. ಅರ್ಥ ಆಯ್ತಾ? ಸೊ ಇಟ್ ಈಸ್ ಎ ಹ್ಯೂಜ್ ವ್ಯಾಲ್ಯೂ ಆಸ್ ಕಂಪೇರ್ ಟು ದೀಸ್ ಥಿಂಗ್ಸ್. ಇವುಗಳಿಗೆ ಕಂಪೇರ್ ಮಾಡಿದಾಗ ಇಟ್ ಈಸ್ ಎ ಹ್ಯೂಜ್ ವ್ಯಾಲ್ಯೂ. ಇಟ್ ಮೀನ್ಸ್ ದಟ್ ಇದಕ್ಕೆ ಬಾಂಡ್ ಬ್ರೇಕ್ ಡೌನ್ ಮಾಡಲಿಕ್ಕೆ ವಿ ನೀಡ್ ಎ ಬಿಟ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಸೊ ಬಾಂಡ್ ಸ್ಟ್ರೆಂತ್ ಇದೆ ಅಂದ್ರೆ ಇಟ್ ಕ್ಯಾನ್ ಬಿ ಇನ್ ಎ ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ಹೀಗಾಗಿ ವಾಟ್ ವಿ ಕ್ಯಾನ್ ಸೇ ದಟ್ bond energy of the carbon is maximum. Because of that ಏನಂತ ಹೇಳ್ತೀವಿ? ಇಟ್ ಕ್ಯಾನ್ ಫಾರ್ಮ್ ಅ ಕೆಟನೇಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಅನದರ್ ಪ್ರಾಪರ್ಟಿ ಆಫ್ ದ ಕಾರ್ಬನ್. ನಾನು ಇವಾಗಲೇ ಮೇಲ್ಗಡೆ ನಾನು ಹೇಳಿದ್ದೀನಿ. ಎದ್ರ ಬಗ್ಗೆ ಹೇಳಿದ್ದೀನಿ? ಒಂದು ಪರ್ಟಿಕ್ಯುಲರ್ ವರ್ಡ್ ಹೇಳಿದೆ, ಹೈಬ್ರಿಡೈಸೇಷನ್ ಅಂತ. ದೇರ್ ವಾಸ್ ಅ ಪರ್ಟಿಕ್ಯುಲರ್ ವರ್ಡ್ ಕಾಲ್ಡ್ ಹೈಬ್ರಿಡೈಸೇಷನ್. ವಾಟ್ ಈಸ್ ಹೈಬ್ರಿಡೈಸೇಷನ್? different size, shape, energy, atomic orbitals combined or intermixed to form
same size, same energy, same size, same energy, same number of orbitals are called as hybrid orbitals. ಓಕೆನಾ, ಇದನ್ನು ನೀವು ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಸರಿಯಾಗಿ ಓದಿರ್ತೀರಿ. ಸೊ ಅದನ್ನು ಅದನ್ನೇ ಬೇಸ್ ಇಟ್ಕೊಂಡು ನಾವೇನ್ ಮಾಡ್ತೀವಿ, ವಿ ಕ್ಯಾನ್ ಜಸ್ಟ್ ಡ್ರಾ ದ ಡಯಾಗ್ರಾಮ್. ಇನ್ಫ್ಯಾಕ್ಟ್ ಒಂದು ಟೇಬಲ್ ಮಾಡೋಣ, ಡಯಾಗ್ರಾಮ್ ಅನ್ನೋದಕ್ಕಿಂತ ಒಂದು ಟೇಬಲ್ ಮಾಡ್ತೀನಿ. ಈ ಟೇಬಲ್ ನಾನು ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಐ ವಿಲ್ ಟೇಕ್ ಹಿಯರ್, wait, so here I will take I will draw a table. All right, if you want to take another, you can take it. And here I will draw, sorry, I'm not good that much in drawing the lines. All right, here I'm taking structure, and I'm taking sigma bond and pi bond. You all know that what is the sigma bond and pi bond. End-to-end overlapping form sigma bond, side-by-side overlapping form pi bond. Hybridization, and here I'm taking bond angle, and here I'm taking their shape. Okay na? So let us begin with this atom. Here carbon has a how many bonds? Sigma bonds. There is a 1 sigma bond, 2 sigma bond, 3 sigma bond, 4 sigma bond. There is a 4 sigma bond. There is no pi bond. Therefore, I am writing it as a 0. Hybridization is sp3 type, and the bond angle will be 109.28 minute, and the structure would be tetrahedral. Okay, this is about the first one. Let us talk about the another one. The another one would be carbon containing double bond. How it looks like? It looks like this way, like a fan, blades of fan. So it is trigonal planar, simply a planar structure. Here there is a how many bonds are present? There are sigma bond, sigma bond, sigma bond, and this one will be your pi bond. So 3 sigma bond, 1 pi bond. This is sp2 hybridized, and the bond angle will be 120 degree. This is your trigonal planar. You can write it as a trigonal planar. Trigonal planar structure you can able to see. The third will be what I'm taking. Third will be something like this. What I take? All right, C triple bond C, C triple bond C. Here how many number of bonds you can able to see? Sigma bond, sigma bond, but this one is also pi, and it is also a pi bond. So therefore 2 sigma bonds and 2 pi bonds. 2 sigma bonds, 2 pi bond. A type of hybridization is sp, and the bond angle is 180 degree. The structure will be linear. This is a linear structure. Similarly we can say, ಇಲ್ಲೇ ನಾನು ಚಿಕ್ಕದಾಗಿ ಬರೀತೀನಿ, ಈ ರೀತಿ ಸ್ಟ್ರಕ್ಚರ್ಗಳು ನಿಮಗೆ ನೋಡ್ಲಿಕ್ಕೆ ಬರುತ್ತೆ. ಓಕೆನಾ? ಕಾರ್ಬನ್ ಕಂಟೈನಿಂಗ್ ಹೌ ಮೆನಿ ಡಬಲ್ ಬಾಂಡ್ಸ್? ಇಲ್ಲೂ ಡಬಲ್ ಬಾಂಡ್ ಇರುತ್ತೆ, ಅದರ ಫ್ರಂಟ್ ನು ಡಬಲ್ ಬಾಂಡ್, ಬ್ಯಾಕ್ ನು ಡಬಲ್ ಬಾಂಡ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೂಡ 2 pi bond, 2 sigma bond, sigma sigma pi pi, and it is also sp hybridized. Same thing here also, it is same thing. ಈ ರೀತಿಯಾಗಿ ನಮಗೆ ಸ್ಟ್ರಕ್ಚರ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ದಿಸ್ ಟೇಬಲ್ ಇಸ್ ಬಿಟ್ ಇಂಪಾರ್ಟೆಂಟ್, ಯಾಕಂದ್ರೆ ಇದ್ರ ಮುಖಾಂತರ ನೀವು ಏನ್ ನೋಡ್ಬೋದಪ್ಪ ಅಂದ್ರೆ, ಒಂದೊಂದು ಕ್ವಶನ್ಸ್ ಬರುತ್ತೆ, ಹೌ ಮೆನಿ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ pi ಬಾಂಡ್ಸ್ ಇರುತ್ತೆ ಅಂತ ಕ್ವಶನ್ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಈ ಟೇಬಲ್ ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಹೇಳ್ಬೋದು. ಓಕೆನಾ? Then goes to the what I can say,
ನಿಮ್ಗೆ ಸಿಗ್ಮಾ ಬಾಂಡ್ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಪ್ಪ. ಸಿಗ್ಮಾ ಬಾಂಡ್ ಅಂತ ಯಾವುದು ಕರೀತಾರೆ, ಐ ಡೋಂಟ್ ವಾಂಟ್ ಟು ಗೋ ಡೀಟೇಲಿ, ಬಟ್ ಆದ್ರೂ ಕೂಡ ಹೇಳ್ತೀನಿ ನೋಡಿ. ಸಿಗ್ಮಾ ಬಾಂಡ್ಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಗುತ್ತೆ. ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳು ಇರಬಹುದು, ಮಾಲಿಕ್ಯುಲರ್ ಎರಡು ಮಾಲಿಕ್ಯೂಲ್ ಇದ್ರೆ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಗುತ್ತೆ, ಅಥವಾ ಎರಡು ಅಟಾಮಿಕ್ ಆರ್ಬಿಟಲ್ಗಳು ಇದ್ರೂ ಕೂಡ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್. ಸೊ ದೇರ್ ಇಸ್ ಎ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಗೋದು ಅಂತ ಕರೆಯೋದು. ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಯಾವ್ದಾಗುತ್ತೆ, ಅಟಾಮಿಕ್ ಆರ್ಬಿಟಲ್ಸ್ಗಳದಾಗುತ್ತೆ. ಅಟಾಮಿಕ್ ಆರ್ಬಿಟಲ್ಸ್, ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಸಿಗ್ಮಾ ಬಾಂಡ್ ಅಂತ ಕರಿತೀವಿ. ಇಫ್ ಐ ಸೇ ಅನ್ ಎಕ್ಸಾಂಪಲ್ ಲೈಕ್ ದಿಸ್, ದೇರ್ ಇಸ್ ಎ ಒನ್ ಎಸ್ ಅಂಡ್ ದೇರ್ ಇಸ್ ಅನದರ್ ಎಸ್, ಸೊ ಬೋತ್ ಆರ್ ಎಸ್ ಎಸ್, ಓಕೆನಾ, ಈ ರೀತಿ ನಾವು ಹೋಗ್ಬೋದು. ಆರ್ ದೇರ್ ಇಸ್ ಎ ಎಸ್ and there is a P, there is a S and there is a P. So ಇದಕ್ಕೆ ಏನಂತ ಕರಿತೀವಿ, SP hybridization ಅಂತ ಕರಿತೀವಿ. And there will be a P and another P. ಇದನ್ನು ಏನಾಗುತ್ತೆ, PP type of hybridization ಕೂಡ ಆಗುತ್ತೆ. Understood? So this is about the hybridization. ಯಾವುದು ಸಿಗ್ಮಾ ಬಾಂಡ್ ಅಂತ ಹೇಳ್ಬೋದು. ಓಕೆನಾ. ಸೊ ಸಿಗ್ಮಾ ಬಾಂಡ್ಸ್ ಅಲ್ಲಿ ನಿಮಗೇನು ತಿಳ್ಕೊಬೇಕಾಗಿದೆ ಅಂದ್ರೆ ನೋಡಿ, ಸಿಗ್ಮಾ ಬಾಂಡ್ಸ್ ಏನ್ ಫಾರ್ಮೇಶನ್ ಆಗ್ತಾವಲ್ಲ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್ ಇಂದ, ಆ ಸಿಗ್ಮಾ ಬಾಂಡ್ಗಳು ಏನಿರ್ತವೆ, ಸಿಗ್ಮಾ ಬಾಂಡ್ಸ್ ಏನಿರುತ್ತೆ ಸ್ಟ್ರಾಂಗ್ ಇರುತ್ತೆ. ಸಿಗ್ಮಾ ಬಾಂಡ್ಸ್ ಆರ್ ಸ್ಟ್ರಾಂಗರ್ ಬಾಂಡ್ಸ್. ಏನಿದೆ ಅದು ಸ್ಟ್ರಾಂಗರ್. ಓಕೆನಾ, ಇದು ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿದೆ. ಓಕೆ, ಸೊ ಇಲ್ಲಿ ಏನಾಗ್ತದೆ, ಹೇಗೆ ಫಾರ್ಮೇಶನ್ ಆಗ್ತದೆ ಅಂದ್ರೆ ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಅಂದ್ರೆ ಎರಡು ಒಂದೇ ಆಕ್ಸಿಯಲ್ ಅಲ್ಲಿ ಇರೋದ್ರಿಂದ, ಒಂದೇ ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಏನಾಗ್ತದೆ, ಸೊ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಏನಿರ್ತದೆ ಜಾಸ್ತಿ ಇರ್ತದೆ. ಓಕೆನಾ. ಸೊ ಅದೇ ರೀತಿ ನೀವು ಪೈ ಬಾಂಡ್ ಬಗ್ಗೆ ಮಾತಾಡಿದ್ರೆ, ಇಫ್ ವಿ ಆರ್ ಟಾಕಿಂಗ್ ಅಬೌಟ್ ಪೈ ಬಾಂಡ್, ಪೈ ಬಾಂಡ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಸಿಂಪ್ಲಿ ಎಂಡ್ ಟು ಎಂಡ್ ಆಗಲಲ್ಲಿ ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಆಗುತ್ತೆ. ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಆಗುತ್ತೆ. ಸೈಡ್ ಬೈ ಸೈಡ್ ಓವರ್ಲ್ಯಾಪಿಂಗ್ ಆಫ್ ಏನು, ಅಟಾಮಿಕ್ ಆರ್ಬಿಟಲ್ಸ್. ಅಟಾಮಿಕ್ ಆರ್ಬಿಟಲ್ಸ್, ಅಟಾಮಿಕ್ ಆರ್ಬಿಟಲ್ಸ್ ಶಾರ್ಟ್ ಆಗಿ ಬರ್ದಿದೆ ನೋಡಿ, ಅಟಾಮಿಕ್ ಆರ್ಬಿಟಲ್ಸ್. ನಾವು ಇಲ್ಲಿ ಏನಾಗ್ತದೆ ನೋಡಿ, ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಈ ರೀತಿ ತಗೊಂಡಿದ್ದೀನಿ. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇದ್ದಿದ್ದು ಎರಡು ತಗೊಂಡಿದ್ದೀನಿ. ಇಲ್ಲೊಂದಿದೆ, ಮತ್ತೊಂದಿಲ್ಲಿದೆ, ಪ್ಲಸ್ ಇಲ್ಲೊಂದಿದೆ. ಇವೆರಡರ ಮಧ್ಯೆ ಏನಾಗಬೇಕು, ಇವಾಗ ಓವರ್ಲ್ಯಾಪಿಂಗ್ ಆಗಬೇಕು. ಓವರ್ಲ್ಯಾಪಿಂಗ್ ಆದಾಗ ಹೇಗಾಗುತ್ತೆ ಅಂದ್ರೆ ಈ ರೀತಿ ಆಗುತ್ತೆ. ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಸೊ ಓವರ್ಲ್ಯಾಪಿಂಗ್ ಪೊಸಿಷನ್ ಎಲ್ಲೆಲ್ಲ ಆಗ್ತದೆ, ಇಲ್ಲೂ ಆಗ್ತದೆ, ಹೇರ್ ಆಲ್ಸೋ ಎಲ್ಲೆಲ್ಲ ಆಗ್ತದೆ ನೋಡಿ. ಅರೆ ಓಕೆ, ಒಂದು ಸೆಕೆಂಡ್ ಆಗ್ಬಿಟ್ರು. ಹೆಂಗೆ ಇಲ್ಲಿನೂ ಆಗ್ತಾ ಇದೆ ಮತ್ತೆ ಇಲ್ಲಿನೂ ಆಗ್ತಾ ಇದೆ. ಇಟ್ ಮೀನ್ಸ್ ದೇರ್ ಇಸ್ ಎ ಅಬೌವ್ ದ ಪ್ಲೇನ್ ಅಂಡ್ ದೇರ್ ಇಸ್ ಎ ಬಿಲೋ ದ ಪ್ಲೇನ್. ದೇರ್ ಇಸ್ ಎ ಓವರ್ಲ್ಯಾಪಿಂಗ್ ಟೇಕ್ಸ್ ಪ್ಲೇಸ್. ವೆನ್ ಯು ಸಿ ದಿಸ್, ಸಪೋಸ್ ಇಲ್ಲೊಂದು ಕಾರ್ಬನ್ ಆಟಮ್ ಇದೆ, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ಓವರ್ಲ್ಯಾಪಿಂಗ್ ಆಗ್ತಾವ, ಈ ರೀತಿಯಾಗಿ ಓವರ್ಲ್ಯಾಪಿಂಗ್ ಆಗ್ತವೆ. ಓಕೆ, ಸೊ ಪೈ ಬಾಂಡ್ಸ್ ಆರ್ ವೀಕ್ ಬಾಂಡ್ಸ್ ಅಂತ ಹೇಳ್ಬೋದು. ವೀಕರ್ ಬಾಂಡ್ಸ್, ವೀಕರ್ ಬಾಂಡ್ಸ್ ಅಂತ ಹೇಳ್ಬೋದು. ವೈ ವಿ ಕಾಲ್ ಇಟ್ ಆಸ್ ಎ ವೀಕರ್ ಬಾಂಡ್? ವೀಕರ್ ಬಾಂಡ್ ಆಸ್ ಕಂಪೇರ್ ಟು, ಕಂಪ್ಯಾರಿಸನ್ ಎದ್ರ ಜೊತೆ ಮಾಡ್ತೀವಿ, ಆಸ್ ಕಂಪೇರ್ ಟು ಸಿಗ್ಮಾ ಬಾಂಡ್, ಆಸ್ ಕಂಪೇರ್ ಟು ಸಿಗ್ಮಾ ಬಾಂಡ್. ಇದಿಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, ಯಾಕಂದ್ರೆ ನಾನು ಜಾಸ್ತಿ ಇನ್ಆರ್ಗ್ಯಾನಿಕ್ ಪಾರ್ಟಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಓಕೆನಾ. ಆಲ್ ರೈಟ್, ಸೊ ದಿಸ್ ಇಸ್ ಅಬೌಟ್ ವಾಟ್ ಯುವರ್ ಬ್ರೀಫ್. ನಾನೇನು ಹೇಳಕ್ ಇಷ್ಟಪಟ್ಟಿದ್ರಲ್ಲಿ ಸ್ವಲ್ಪನೇ ಆಗಲಿ ಅದ್ರ ಬಗ್ಗೆ ನಾನು ಬೇಸಿಕ್ಸ್ ಆಫ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಹೇಳ್ಕೊಟ್ಟಿದ್ದೇನೆ. ಇವಾಗ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ವಿ ಆರ್ ಡಿಸ್ಕಸಿಂಗ್ ಆನ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ನೋಡಿ, ಕ್ಲಾಸಿಫಿಕೇಶನ್ ಅಂದ್ರೆ ಏನಾಗ್ತದೆ ನೋಡಿ. ಓಕೆನಾ. ಸೊ ಐ ವಿಲ್ ಟೇಕ್ ವಾಟ್ ಐ ಡೂ. ಸೊ ಓಕೆ ಆಗುತ್ತೆ ಇದರಲ್ಲಿ. ಸೊ ಹಿಯರ್ ಐ ಆಮ್ ರೈಟಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ಸ್. Organic compounds are classified as
two types. How many types? Two types. One is open chain. Open chain ಅಂತ ಕರಿಬಹುದು, or we can call it as a acyclic. ಏನಂತ ಕರಿತೀವಿ? acyclic. ಇಲ್ಲಿ ಏನಂತ ಕರಿತೀವಿ? closed chain or ring compounds. ring compounds ಅಂತ ಕೂಡ cyclic ಅಂತ ಕೂಡ ಕರಿಬಹುದು. We can call it as a cyclic. So here again there are two types in open chain. One is saturated and here comes unsaturated. One side ಏನಿದೆ ಸ್ಯಾಚುರೇಟೆಡ್ ಇದೆ, ಮತ್ತೊಂದು ಸೈಡು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಕಾರ್ಬನ್ ಕಾರ್ಬನ್ ಹ್ಯಾಸ್ ಅ ಸಿಂಗಲ್ ಬಾಂಡ್. ಬೇಕಾದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ಏನಂತ ಬರೀತೀನಪ್ಪ ಅಂದ್ರೆ ಐ ವಿಲ್ ರೈಟ್ ಆಸ್ ಅ ಅಲ್ಕೇನ್. ಏನಂತ ಬರೀತೀನಿ? ಅಲ್ಕೇನ್. ಇದರ ಎಕ್ಸಾಂಪಲ್ ಏನು ಬರೀತೀನಿ? ಅಲ್ಕೀನ್ ಮತ್ತೆ ಅಲ್ಕೈನ್ ಬರಿತಾ ಇದ್ದೀನಿ. ಓಕೆನಾ? ಸೊ ಹಿಯರ್ ಇಟ್ ಈಸ್ ANE, ENE and YNE. All right. Then comes your next thing. Next thing ಯಾವ್ದಪ್ಪ ಅಂದ್ರೆ, we will go through the next thing is ring compounds ಅಲ್ಲಿ ಹೋಗೋಣ. So ring compounds are classified as homolytic compound, homolytic ಇಲ್ಲ, homocyclic compounds, homocyclic compounds, and here another type is heterocyclic compound. Heterocyclic compounds. Okay. Homocyclic compounds are of again two types. One is alicyclic compound. Alicyclic compounds. Okay, na? Another one is aromatic compounds. I am not writing compound. You just mention yourself. Okay, na? Alicyclic ಅಂತ ಕೂಡಲೇ ಹೇಗಿರುತ್ತೆ? ಈ ರೀತಿ ಇದೆಲ್ಲ alicyclic. These all are what? Alicyclic. Whether they may be double bond or they may be triple bond 2 times. ಓಕೆ, ನಾವೆಲ್ಲ ಅಲಿಸೈಕ್ಲಿಕ್ ಅಲ್ಲಿ ಬರುತ್ತೆ. ಅರೋಮ್ಯಾಟಿಕಲಿ ಏನ್ ಬರುತ್ತಪ್ಪ ಅಂದ್ರೆ, ದಿಸ್ ಇನ್ಕ್ಲೂಡ್ಸ್ ಆಬ್ವಿಯಸ್ಲಿ ಎ ಅರೋಮ್ಯಾಟಿಕ್ ರಿಂಗ್, ದಟ್ ಈಸ್ ಬೆಂಜೀನ್. ಯಾವುದು ಹಕ್ಕಲ್ ರೂಲ್ ಫಾಲೋ ಮಾಡ್ತದೆ, ದಟ್ ಕಂಪೌಂಡ್ ಈಸ್ ಕಾಲ್ಡ್ ಆಸ್ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಕರಿತೀವಿ. ಓಕೆನಾ? ಹಿಯರ್ ಕಮ್ಸ್ ಯುವರ್ heterocyclic compounds. Heterocyclic compounds are of again two types. Heterocyclic ಒಳಗಡೆ ಏನಿದೆ? ಅಲಿಸೈಕ್ಲಿಕ್ ಇರುತ್ತೆ, ಅಲಿಸೈಕ್ಲಿಕ್ ಇರುತ್ತೆ. ಇದರಲ್ಲಿ ಏನಿರುತ್ತೆ? aromatic ಇರುತ್ತೆ. aromatic. Okay, aromatic heterocyclic compound, alicyclic heterocyclic compound, heterocyclic compounds. ಓಕೆನಾ? ಇಲ್ಲಿ ಬರೋದು ಯಾವ್ದಪ್ಪ ಅಂದ್ರೆ, ನಿಮ್ಗೆ ಗೊತ್ತಿರ್ಬೇಕು ಯಾವ್ದನ್ನ ನಾವು ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಅಂತ ಕರಿತೀವಿ ಅಂದ್ರೆ ONS ಇವುಗಳು ಇದ್ರೆ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಅಂತ ಕರಿತೀವಿ. ಯಾವ್ದ್ರ ಒಂದು ಹೆಟ್ರೋ ಐಟಮ್ ಇರಬೇಕು. ಓಕೆನಾ? ಸೊ ಇದು ಬಂದು ಈ ರೀತಿ ಇರುತ್ತೆ. ಇಲ್ಲಿ ನಾವು ಯಾವ ತಗೋತೀವಿ ಅಂದ್ರೆ, ಹೆಟ್ರೋಸೈಕ್ಲಿಕ್ ಇರುವಲ್ದೆ ಅರೋಮೆಟಿಸಿಟಿ ರೂಲ್ ಫಾಲೋ ಮಾಡ್ತಾ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ನೋಡಿ, ಅರೋಮ್ಯಾಟಿಕ್ ಕಂಪೌಂಡ್ಸ್ ಒಳಗಡೆ ಮತ್ತೆ ನಾನು ಇಲ್ಲಿ ತಗೋತೀನಿ. ಅರೋಮ್ಯಾಟಿಕ್ ಕಂಪೌಂಡ್ಸ್ ಒಳಗಡೆ ಕೂಡ ಅರೋಮ್ಯಾಟಿಕ್ ಕಂಪೌಂಡ್ಸ್ ಒಳಗಡೆ CET ಪಾಯಿಂಟ್, ದಟ್ ಈಸ್ ಯುವರ್ JEE ಇರಲಿ, ನೀಟ್ ಇರಲಿ, ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. 2 ಟೈಪ್ ಇದೆ. ಒಂದು ಬಂದು ನಾನ್ ಬೆಂಜೆನಾಯ್ಡ್ ಇದೆ, ನಾನ್ ಬೆಂಜೆನಾಯ್ಡ್. ಮತ್ತೊಂದು ಬಂದು ಯಾವ್ದಿದೆ ರೀ? ಬೆಂಜೆನಾಯ್ಡ್ ಇದೆ. ಬೆಂಜೆನಾಯ್ಡ್. ನಾನ್ ಬೆಂಜೆನಾಯ್ಡ್ಸ್ ಅಲ್ಲಿ ಏನಾಗ್ತದೆ? ಇಲ್ಲಿ ಬೆಂಜಿನ್ ರಿಂಗ್ ಇರಲ್ಲ, aromatic ಇರುತ್ತೆ ಬಟ್ ಬೆಂಜಿನ್ ರಿಂಗ್ ಇರಲ್ಲ. aromatic but do not have benzene ring.
do not have benzene ring. ಇಲ್ಲಿ ಎಕ್ಸಾಂಪಲ್ ಬರುತ್ತೆ ಅನ್ಯುಲಿನ್ಸ್ ಅಂತ ಬರುತ್ತೆ. ಏನಂತ ಬರುತ್ತೆ? ಅನ್ಯುಲಿನ್ಸ್. ಸೊ ಅನ್ಯುಲಿನ್ ಅಂತ ಬರುತ್ತೆ. ಸಪೋಸ್ ಅನ್ಯುಲಿನ್ 18 ಅಂತ ಬರ್ದೆ ಅಂತ ತಿಳ್ಕೊಳ್ಳಿ. ಸೊ ಅನ್ಯುಲಿನ್ 18 ಅಂತ ಬರೆದ್ರೆ ಇಲ್ಲಿ 18 ಕಾರ್ಬನ್ ಇದ್ದಿದ್ದು ಕಂಪೌಂಡ್ ಬರಿಬೇಕಾಗುತ್ತೆ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಇದೆ. ಬೆಂಜೋನಾಯ್ಡ್ ಇದರಲ್ಲಿ ಏನಿರುತ್ತೆ? ಬೆಂಜಿನ್ ರಿಂಗ್ ಇರುತ್ತೆ. aromatic and also have benzene ring. ಹೀಗಿದ್ರೆ ಇದಕ್ಕೆ ಏನಂತ ಕರೀತೀರಿ? aromatic compounds ಅಂತ ಇದು benzenoids ಅಂತ ಕರೀತೀರಿ. So this is about the different classification of the organic compound. Once again I am telling you, open chain, closed chain. Open chain has again two types: saturated, unsaturated. Saturated means single bonded, unsaturated means double or triple bond, that is multiple bonded. Homocyclic means all the compounds should have a carbon. Heterocyclic means carbon with heteroatoms like O, N, S, F, like that. So alicyclic, homocyclic have two types. One is alicyclic and aromatic. All the compounds, all the carbons in the ring are, all the elements in the ring are carbon and also have a double bond and triple bond, but do not follow aromaticity rule, that is Huckel rule. But aromatic compounds have the compounds which follow the Huckel rule. Okay, those compounds are called as aromatic compounds. Or simply for your knowledge we can say that ಮಿನಿಮಮ್ ಬೆಂಜಿನ್ ರಿಂಗ್ ಇರಲೇಬೇಕು ಅಂತ ಕಂಪೌಂಡ್ಗಳು ನಾವೇನಂತ ಕರಿತೀವಿ? ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ ಒಳಗಡೆ ಟೂ ಟೈಪ್ ಇದೆ. ಒಂದು ಬಂದು ಅಲಿಸೈಕ್ಲಿಕ್ ಕಂಪೌಂಡ್, ದಿಸ್ ಇಸ್ ಯುವರ್ ಅಲಿಸೈಕ್ಲಿಕ್ ಕಂಪೌಂಡ್, ಅಂಡ್ ದಿಸ್ ಇಸ್ ಅರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್. ಅಲಿಸೈಕ್ಲಿಕ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಒಳಗಡೆ ಎಲ್ಲಾ ಕಾರ್ಬನ್ಗಳು ಇರುತ್ತೆ, ಆದರೆ ಒಂದ್ ಕಡೆ ಏನಿರ್ತದೆ? ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಈ ರೀತಿ ಇರ್ತವೆ. ಹೆಟ್ರೋಟಮ್ಸ್ ಅಂತ ಕರಿತೀವಿ. ಇಲ್ಲೂ ಹೆಟ್ರೋಟಮ್ಸ್ ಇರ್ತದೆ, ಬಟ್ ಆಲ್ಸೋ ಫಾಲೋ ದ ನಮ್ದು ಏನು ಹಕ್ಕಲ್ ರೂಲ್ ಫಾರ್ಮೇಶನ್ ಮಾಡ್ತದೆ, ಇದು ಫಾಲೋ ಮಾಡ್ತದೆ. ಅರೋಮ್ಯಾಟಿಕ್ ಕಂಪೌಂಡ್ಸ್ ಒಳಗಡೆ ಮತ್ತೆ ಏನ್ ಮಾಡಿದೀವಿ? ಎರಡು ರೀತಿ ಮಾಡಿದೀವಿ. ಒಂದು ಬೆಂಜೋನಾಯ್ಡ್, ಮತ್ತೊಂದು ನಾನ್ ಬೆಂಜೋನಾಯ್ಡ್. ಬೆಂಜೋನಾಯ್ಡ್ ಬಂದು ಏನಿದೆ? ಅರೋಮ್ಯಾಟಿಕ್ ಇರುತ್ತೆ ಬಟ್ ಡು ನಾಟ್ ಹ್ಯಾವ್ ಬೆಂಜಿನ್ ರಿಂಗ್. ಇಲ್ಲಿ ಅರೋಮ್ಯಾಟಿಕ್ ಇರುತ್ತೆ, ಜೊತೆಗೆ ಬೆಂಜಿನ್ ರಿಂಗ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ aromatic compound classification. So till now you understood some of the concepts of the organic chemistry. Okay na? So start ಕೂಡಲೇ ಈಗ I think the length of the lecture is okay. I think this much length is enough for the first class. So in the next class we will stretch up to 40 minutes. Okay, thank you. Do not miss to subscribe my channel. Please subscribe the channel and share it. Okay, thank you.